ಪುರುಷ ತಮಿಳವನು. ಅವನು ಹೇಳ್ದ, ನೀನು ಯಾಕೆ ವಾಮಿಟ್ ಮಾಡಿದೆ ಅಂತ ಹೇಳ್ತೀನಿ ಕೇಳು. ಬೆಳಗ್ಗೆ ಟಿಫನ್ ಮಾಡ್ದ, ಹ್ಞೂ ಸ್ವಾಮಿ. ಕಾಫಿ ಕುಡ್ದ, ಹ್ಞೂ ಸ್ವಾಮಿ. ಯಾವನಾದರೂ ಎಲ್ಲ ತಿಂದು ಕೊಡ್ದಂಗೆ ಮಾಡ್ತಾ ಇರ್ತೀನಿ, ಬರೀ ಹೊಟ್ಟೆಲ್ಲ ಮಾಡಬೇಕು. ಸೊ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್, ನಥಿಂಗ್ ಹ್ಯಾಪನ್ಡ್. ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ಹೆಣ್ಣುಮಕ್ಕಳು ಹೆಜ್ಜೆ ನಮಸ್ಕಾರ ಆಗ್ತಾಯಿದ್ರು. ಸರ್ ನಾನು ಟ್ರೈ ಮಾಡೋಣ, ಹೆಜ್ಜೆ ನಮಸ್ಕಾರ ಮಾಡಿದೆ. ಮೂಲೆ ನಮಸ್ಕಾರ ಆಗ್ತಾಯಿದ್ರು, ಮೂಲೆ ನಮಸ್ಕಾರ ಮಾಡಿದೆ. ಒಂದೊಂದು ದಿನ ಒಂದೊಂದು ಸೇವೆ, ಭಾಳ ಬ್ಯೂಟಿಫುಲ್ ಆಗಿತ್ತು. ಆಗ ಅಲ್ಲಿ ತ್ರಿಧಾಮ ಅಂತ ಒಂದು ಲಾಡ್ಜ್ ಇದೆ. ಆ ತ್ರಿಧಾಮ ಲಾಡ್ಜಲ್ಲಿ ಪಕ್ಕದಲ್ಲಿ ಒಬ್ಬರು ಈ ಸರ ಎಲ್ಲ ಮಾಡ್ತಾಯಿದ್ರು, ತುಳಸಿ ಸರ ಎಲ್ಲ ಮಾಡ್ತಾಯಿದ್ರು. ಅವ್ರು ನಂಗೆ ಪರಿಚಯ ಆದರು. ಸೊ ಅವ್ರಿಗೆ ಅದೇನು ಪ್ರೀತಿ ಆಯಿತು. ಬರೀ ಕತ್ತಲ್ಲಿದ್ದೆ ಕಣೆ, ನೀನೊಂದು ತುಳಸಿ ಮನೆ ಹಾಕು ಅಂತ. ಸ್ವಾಮಿ ಕಾಸು ಒಂದು ನೀನು ಕಾಸು ಕೊಡಬೇಡ, ಇಟ್ಕೋ. ಅದಕ್ಕೆ ಮುಂಚೆ ಹೋಗಿ ರಾಯರು ಒಂದು ಇಟ್ಬಿಟ್ಟು ಅವ್ರಿಗೆ ಪ್ರಾರ್ಥನೆ ಮಾಡಲ್ಲ. ಹಾಗೇ ನನ್ನ ಸಂಬಂಧ ಶುರುವಾಗಿದೆ. ನಾನು ಆಗ ಈ ಶ್ರೀಗಳನ್ನ ನೋಡಿದಾಗ ಭಾಳ ಸಣ್ಣವರಿದ್ದು, ತುಂಬ ಕ್ಯೂಟ್ ಆಗಿದ್ರು ನೋಡೋಕ್ಕೆ. ಆಮೇಲೆ ಅಲ್ಲಿ ಮಂತ್ರಾಲಯದಲ್ಲಿ ಏನೇ ಕಾರ್ಯಕ್ರಮ ಆದರೆ ಇವರೇ ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇದ್ರು. ಆಮೇಲೆ ಮಾತಾಡಿಸಿವೆ ಅವ್ರನ್ನ. ಮಾತಾಡಿದಾಗ ಅಲ್ಲಿ ಹಿಂದಿನೇ ಸಂಸ್ಕೃತ ಪಾಠಶಾಲೆ ಇತ್ತು, ಅಲ್ಲಿ ಪಾಠ ಮಾಡೋರು. ಆಮೇಲೆ ರಾಯರು ಹಿಂಭಾಗ ಏನಿದೆ ಅಲ್ಲಿ ಕೂತ್ಕೊಂಡವ್ರು, ಅಲ್ಲಿ ಎಲ್ಲ ಹುಡುಗರೆಲ್ಲ ಕೂತ್ಕೊಂಡವರು. ಅವರು ವೇದ ಮಂತ್ರಗಳನ್ನ ಹೇಳ್ತಾ ಇದ್ರು, ಇವ್ರು ಕರೆಕ್ಟ್ ಮಾಡ್ತಾ ಇದ್ರು ಅವ್ರಿಗೆ. ನಂಗೆ ಭಾಳ ಖುಷಿ ಆಗೋದು, ಏನು ಅದ್ಭುತನಪ್ಪ ಇದೆಲ್ಲ, ಇಷ್ಟು ಚೆನ್ನಾಗಿ ಕಲಿತಿದ್ದಾರೆ ಅಂತ. ಸೊ ಹಾಗೆ ಶ್ರೀಗಳನ್ನ ಅವಾಗ ನೋಡಿದ್ದು, ನಮ್ಮಮ್ಮನಿಂದ ಮಂತ್ರಾಲಯ ಪರಿಚಯ ಆಗಿದ್ದು. ದೆನ್ ಎವ್ರಿಥಿಂಗ್ ಇಸ್ ಮಿರಾಕಲ್ ಇನ್ ಮೈ ಲೈಫ್. ಯು ಕಾಂಟ್ ಇಮ್ಯಾಜಿನ್. ಏನೇನು ಆಗಬಾರ್ದು ಎಲ್ಲ ಮಿರಾಕಲ್. ಈವನ್ ಟುಡೇ ಹ್ಯಾಪನ್ಸ್. ಆ ಥರ ಆಗ್ತಾ ಇದೆ. ಹಾಗಾಗಿ ನಾನು ಆ ಒಂದು ಪೀಠ ಏನಿದೆ, ಸುಷ್ಮೇಂದ್ರ ತೀರ್ಥರು ನನ್ನ ಜನ್ಮಾಂತರದ ಪುಣ್ಯ. ಅವರು ಅತ್ಯಂತ ಆತ್ಮೀಯತೆಯಿಂದ ಏನೋ ನಾನು ಅವ್ರ ಹೊಟ್ಟೆಲಿ ಹುಟ್ಟಿದ್ದೀನಿ ಅನ್ನೋ ಅಂತ ಪ್ರೀತಿಸ್ಕೊಂಡು. ನಾನು ಶಿವರಾಜ್ ಕುಮಾರ್ ಬಾಂಬೆನಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ಆಗ ನಾನು ಅವ್ರ ಬಗ್ಗೆನೇ ಹೇಳ್ತಾ ಇದ್ದೀನಿ, ಮತ್ತು ಅದ್ರ ಬಗ್ಗೆ ಅವ್ರ ಬಗ್ಗೆ ಹೇಳ್ತಾನೆ. ಡೋಂಟ್ ಬಿಲೀವ್, ನಾನು ಶಿವಣ್ಣ ಫುಟ್ಪಾತಲ್ಲೇ ಕೂತ್ಕೊಂಡು ಮಾತಾಡ್ತಾ ಅವ್ರ ಕಾರ್ ಬಂದಿಲ್ಲ ಬಾಂಬೆಲಿ. ನಾನು ದಿಗ್ಭ್ರಾಂತ ನಾನು ನೋಡ್ತಾ ಇದ್ದೀನಿ, ಏನು ರಾಯರ ಬಗ್ಗೆ ಅವ್ರ ಬಗ್ಗೆ ಮಾತು ಅವರೇ ಬಂದ್ಬಿಟ್ರಲ್ಲ ಅಂದ್ಬಿಟ್ಟು. ಪಾಪ ಅವರಂದ್ರು, ಏನೋ ಇಲ್ಲಿ ಕೂತ್ಕೊಂಡಿದ್ಯಾ, ರಾಜ್ಕುಮಾರ್ ಅವ್ರ ಮಕ್ಕಳು ಗುರುಗಳೇ, ಇಲ್ಲಿ ಶೂಟಿಂಗ್ ನಡೀತಿದೆ, ಅಲ್ಲಿ ನಮ್ಮದು ಮುನ್ರಾಮರ ಪೂಜೆ ಇದೆ, ಇಲ್ಲಿಂದ ಪಕ್ಕದ ರೋಡ್ ಬಾ ಅಂತ ನಾನು ಶಿವಣ್ಣನ ಕರ್ಕೊಂಡದ್ದು. ಹಾಗೆ ನೀವು ಹಿಂಗಂದರೆ ನನಗೆ ಅದು ಫೀಲ್ ಆಗೋದು. ಮನೆ ಕಟ್ಟಿದೆ. ಆ ಮನೆ ಕಟ್ಟ ಕಥೆ ಅಂತೂ ಭಾಳ ವಿಚಿತ್ರವಾಗಿದೆ. ಏನೇನೋ ಮಾಡಿ ಪಕ್ಕ ಬಿದ್ದು ತೊಗೊಬಿಟ್ಟಿದ್ದೀನಿ. ಮನೆ ಮುಗ್ಸೋಕ್ಕೆ ಕಾಸಿಲ್ಲ ನನಗೆ. ಅವ್ರು RF ಮಾಣಿಚಂದ್ ಅಂತ ನಮ್ಮ ಪ್ರೊಡ್ಯೂಸರು 8% ಬಡ್ಡಿ ತೊಗೊಬಿಟ್ಟಿದ್ದೀನಿ ಅವನ ಹತ್ರ. 5 ಲಕ್ಷಕ್ಕೆ